ಬಾಸ್ ಸಿನಿಮಾದ ಫಸ್ಟ್ ಟೀಸರ್ ಬಿಡುಗಡೆ ಆದಾಗ ಅದರಲ್ಲಿ ಒಬ್ಬ ಫೇಮಸ್ ಸೆಲೆಬ್ರಿಟಿಯನ್ನು ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವ ದೃಶ್ಯಗಳು ಇರ್ತವೆ. ಈ ಟೀಸರ್ ನ ಪ್ರತಿಯೊಂದು ದೃಶ್ಯವು ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಮತ್ತು ದರ್ಶನ್ ಅವರ ವಿಷಯದಲ್ಲಿ ನಡೆದ ಘಟನೆಗಳ ಬಗ್ಗೆ ಇದಾವೆ ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಾ ಇದ್ದಂತೆ ಎಲ್ಲಾ ಕಡೆ ಫಾಸ್ಟ್ ಆಗಿ ಆ ವಿಚಾರ ಸ್ಪ್ರೆಡ್ ಆಗುತ್ತೆ. ಹಾಗೆ ದರ್ಶನ್ ಅವರನ್ನು ಅವರ ಅಭಿಮಾನಿಗಳು ಪ್ರೀತಿಯಿಂದ ಡಿ ಬಾಸ್ ಎಂದು ಕರೆಯುವ ಕಾರಣಕ್ಕೆ ಸಿನಿಮಾದ ಟೈಟಲ್ ಬಾಸ್ ಎಂದು ಇಡಲಾಗಿದೆ ಎಂಬ ಊಹೆ ಶುರುವಾಗುತ್ತೆ. ಹಾಗೆ ರಿಯಲ್ ಆರೋಪಿಗಳ ಹೆಸರನ್ನೇ ಹೋಲುವಂತೆ ಒಂಚೂರು ಬದಲಾಯಿಸಿ ಇದು ರಿಯಲ್ ಆಗಿ ನಡೆದ ಇನ್ಸಿಡೆಂಟ್ ಎನ್ನುವಂತೆ ಎಲ್ಲಾ ಕಡೆ ಈ ಸಿನಿಮಾ ಪ್ರಚಾರ ಪಡೆಯುತ್ತೆ. ಈ ವಿಷಯ ತಿಳಿಯುತ್ತಾ ಇದ್ದಂತೆ ಗೊಂದಲಕ್ಕೆ ಒಳಗಾಗುವ ದರ್ಶನ್ ಅವರ ಕುಟುಂಬ ಈ ಸಿನಿಮಾದ ಸ್ಟೋರಿ ಬಗ್ಗೆ ವಿಚಾರಣೆ ಮಾಡುತ್ತೆ. ಇದು ನೇರವಾಗಿ ದರ್ಶನ್ ಅವರಿಗೆ ಸಂಬಂಧಪಟ್ಟ ನಿಜವಾದ ಸ್ಟೋರಿ ಅಲ್ಲ, ಬೇರೆ ಯಾವುದೋ ಒಂದು ಘಟನೆಯನ್ನು ಆಧಾರವಾಗಿ ಇಟ್ಟುಕೊಂಡು ಮಾಡಿದ ಕಾಲ್ಪನಿಕ ಕತೆ ಎಂದು ಸಿನಿಮಾ ಟೀಮ್ ಒತ್ತಿ ಹೇಳುತ್ತೆ. ಆದರೆ ಸಿನಿಮಾ ಟೀಮ್ ಕೊಟ್ಟ ಉತ್ತರಗಳು ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಸರಿ ಅನಿಸದೇ ಇರುವ ಕಾರಣ ಬಾಸ್ ಸಿನಿಮಾ ಬಿಡುಗಡೆಗೆ ತಡೆಯಾಜ್ಞೆ ಕೋರಿ ದರ್ಶನ್ ಪರ ವಕೀಲರು ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ. ಹಾಗೆ ಕೋರ್ಟ್ ಅಲ್ಲಿ ಈ ಕೇಸ್ ಇನ್ನೂ ನಡೀತಾ ಇರುವಾಗಲೇ ಇಂಥ ಸಿನಿಮಾ ಮಾಡುವುದು ಕಾನೂನು ಬಾಹಿರ, ಅದರಿಂದ ಯಾವುದೇ ಕಾರಣಕ್ಕೂ ಈ ಸಿನಿಮಾ ಸೆನ್ಸರ್ ಮಾಡುವಂತಿಲ್ಲ ಅಂತ ಸೆನ್ಸರ್ ಮಂಡಳಿಗೆ ದರ್ಶನ್ ವಕೀಲರು ನೋಟಿಸ್ ಕಳಿಸ್ತಾರೆ. ಖುದ್ದು ವಿಜಯಲಕ್ಷ್ಮಿ ದರ್ಶನ್ ಹಾಗೂ ದಿನಕರ್ ತೂಗುದೀಪ್ ಅವರೇ ಬಂದು ಸೆನ್ಸಾರ್ ಮಂಡಳಿಗೆ ಮನವಿ ಕೂಡ ಮಾಡ್ತಾರೆ. ಹೀಗೆ ನಿರಂತರವಾಗಿ ಕಾನೂನಿನ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದ ಬಾಸ್ ಮೂವಿಯ ಡೈರೆಕ್ಟರ್ ವಿ ಲವ ಕೂಡ ಸ್ವತಃ ವಕೀಲರೇ ಆಗಿದ್ದು, ಇದು ಇಲ್ಲೇ ತನಕ ಯಾವುದೇ ಚಾರ್ಜ್ ಶೀಟ್ ಅನ್ನು ಆಧರಿಸಿ ಮಾಡಿದ ಸಿನಿಮಾ ಅಲ್ಲ, ಇದೊಂದು ಕಂಪ್ಲೀಟ್ ಆಗಿ ಕಾಲ್ಪನಿಕ ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತ ವಾದ ಮಾಡ್ತಾರೆ. ಎರಡು ಕಡೆಯ ವಾದ ಪ್ರತಿವಾದಗಳನ್ನು ಆಲಿಸಿದ ಸಿವಿಲ್ ಕೋರ್ಟ್ ವಿಜಯಲಕ್ಷ್ಮಿ ದರ್ಶನ್ ಅವರ ಕೋರ್ಟ್ ತಡೆಯಾಜ್ಞೆಯನ್ನು ರಿಜೆಕ್ಟ್ ಮಾಡುತ್ತೆ. ಈ ಬಾಸ್ ಸಿನಿಮಾವನ್ನು ರಿಲೀಸ್ ಮಾಡಬಹುದು ಅಂತ ಹೇಳುತ್ತೆ. ಸರಿ, ಆಗಿದ್ದು ಆಗಲಿ, ಫಿಲಂ ರಿಲೀಸ್ ಮಾಡೇ ಬಿಡೋಣ ಅಂತ ಸರಿಯಾದ ಪ್ರಚಾರ ಇಲ್ಲದೇನೆ ಸಿನಿಮಾ ರಿಲೀಸ್ ಮಾಡೋಕೆ ಮೂವಿ ಟೀಮ್ ರೆಡಿ ಆಗುತ್ತೆ. ಅಷ್ಟರಲ್ಲಿ ವಿಜಯಲಕ್ಷ್ಮಿ ಅವರು ಕಾನೂನಿನ ಹೋರಾಟವನ್ನು ಮುಂದುವರಿಸಲು ಹೈಕೋರ್ಟ್ಗೆ ಅಪೀಲ್ ಮಾಡ್ತಾರೆ. ಹೀಗಾಗಿ ಸಿನಿಮಾ ಮುಗಿದು ವರ್ಷವೇ ಆದರೂ ಸಿನಿಮಾ ರಿಲೀಸ್ ಮಾಡಕ್ಕಾಗಲ್ಲ. ಹೈಕೋರ್ಟ್ ಅಲ್ಲಿ ಕೂಡ ವಾದ ವಿವಾದಗಳು ಜರುಗಿ ಹೈಕೋರ್ಟ್ ಸಹ ದರ್ಶನ್ ಪರ ವಕೀಲರ ವಾದದಲ್ಲಿ ಯಾವುದೇ ನಿಜಾಂಶ ಇಲ್ಲ ಅಂತ ತಡೆಯಾಜ್ಞೆಯನ್ನು ತೆರವು ಮಾಡುತ್ತೆ. ಇದನ್ನು ಇಷ್ಟಕ್ಕೆ ಇನ್ನೂ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದ ವಿಜಯಲಕ್ಷ್ಮಿ ದರ್ಶನ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ನೋಡಿಕೊಳ್ಳೋಣ ಅನ್ಕೊಂತಾರೆ. ಆದ್ರೆ ಅಷ್ಟರಲ್ಲಿ ಕೆಲವು ರಾಜಿ ಪಂಚಾಯಿತಿಗಳ ಕಾರಣ ದರ್ಶನ್ ಪರ ವಕೀಲರು ಬಾಸ್ ಸಿನಿಮಾ ನೋಡಲು ಒಪ್ಪಿಕೊಂಡು ಪೂರ್ತಿ ಸಿನಿಮಾ ನೋಡ್ತಾರೆ. ಈ ಮೊದಲೇ ಸಿನಿಮಾ ಟೀಮ್ ಹೇಳಿದಂತೆ ನೇರವಾಗಿ ದರ್ಶನ್ ಅವರ ವೈಯಕ್ತಿಕ ವಿಷಯಕ್ಕೆ ಸಂಬಂಧಪಟ್ಟ ಸಿನಿಮಾವೇ ಆಗಿರುವುದಿಲ್ಲ. ನಂತರ ದರ್ಶನ್ ಅವರ ವಕೀಲರಾದ ಪ್ರಥಮ್ ಎನ್ನುವವರ ಮೂಲಕ ಮತ್ತೆ ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ಕಾಂಟ್ಯಾಕ್ಟ್ ಮಾಡಲು ಸಿನಿಮಾ ಟೀಮ್ ಪ್ರಯತ್ನ ಮಾಡುತ್ತೆ. ಹಾಗೆ ನಮ್ಮ ಕುಟುಂಬದ ಸದಸ್ಯರಿಗೆ ಸಂಬಂಧಪಟ್ಟ ಯಾವುದೇ ವಿಷಯ ಇಲ್ಲ ಎಂದು ವಿಜಯಲಕ್ಷ್ಮಿ ದರ್ಶನ್ ಅವರು ಮಾತಾಡಿ ಖಾತ್ರಿ ಮಾಡ್ಕೊಂತಾರೆ. ಹಾಗೆ ದರ್ಶನ್ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗೋದು ಬೇಡ, ಅದು ನಮಗೆ ಸಂಬಂಧಪಟ್ಟಿಲ್ಲ ಎಂದ ಮೇಲೆ ಬಿಟ್ಟು ಬಿಡೋಣ, ಕೂಡ ನಮ್ಮ ಕನ್ನಡದ ಸಿನಿಮಾ ರಿಲೀಸ್ ಮಾಡೋಕೆ ಹೇಳಿ ಅಂತ ವಕೀಲರು ಹಾಗೂ ವಿಜಯಲಕ್ಷ್ಮಿ ಅವರಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಹೀಗಾಗಿ ಮುಂದಿನ ಕಾನೂನು ಹೋರಾಟ ಕೈ ಬಿಟ್ಟ ವಿಜಯಲಕ್ಷ್ಮಿ ದರ್ಶನ್ ಅವರು ರಿಲೀಸ್ಗೆ ಅನುಮತಿ ಕೊಡ್ತಾರೆ. ಸೆನ್ಸಾರ್ ಮಂಡಳಿಯಿಂದ URA ಸರ್ಟಿಫಿಕೇಟ್ ಪಡೆದುಕೊಂಡಿರುವ ಬಾಸ್ ಸಿನಿಮಾ ಈ ಎಲ್ಲ ಅಡೆತಡೆಗಳನ್ನು ದಾಟಿ ಈ ವಾರ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಈ ಪ್ರಕರಣವು ಒಪ್ಪಿಗೆ ಮೇರೆಗೆ ಸುಖಾಂತ ಕಂಡಿದ್ದು ದರ್ಶನ್ ಅವರ ಅಭಿಮಾನಿಗಳು ಕೂಡ ನಮ್ಮ ಸಿನಿಮಾ ನೋಡ್ತಾರೆ, ನಮ್ಮ ಮೂವಿ ಕೂಡ ಪಕ್ಕ ಹಿಟ್ ಆಗುತ್ತೆ ಎಂಬ ನಂಬಿಕೆಯಲ್ಲಿ ತನುಷ್ ಶಿವನ್ ಅವರು ಇದ್ದಾರೆ. ನೋಡೋಣ, ಸಾಧ್ಯವಾದರೆ ಈ ಮೂವಿ ಹೇಗಿದೆ ಅಂತ ನೋಡಿ ಹಾನೆಸ್ಟ್ ಆದ ರಿವ್ಯೂ ಕೊಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯ ತನಕ ಟೇಕ್ ಕೇರ್.